ಕಲಿಕೆಯ ಹರಿವು ನಿರಂತರ. ಆದರೆ ಕೊರೋನಾದಿಂದ ಈ ಕಲಿಕೆಯ ಹರಿವಿಗೆ ದೊಡ್ಡದೊಂದು ಗೋಡೆ ಎದ್ದು ನಿಂತಿತ್ತು. ಕಲಿಕೆಯ ಹರಿವಿಗೆ ಅಡ್ಡವಾಗಿ ನಿಂತಿರುವ ಈ ಗೋಡೆಯನ್ನು ಒಡೆಯುವ ಸಮಯ ಬಂದಿದೆ. ಶಿಕ್ಷಕರಾಗಿ ನಮ್ಮ ಕರ್ತವ್ಯವನ್ನು ಮತ್ತಷ್ಟು ನಿಷ್ಠೆಯಿಂದ ನಿರ್ವಹಿಸಿ ನೇರವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಸದವಕಾಶವೂ ದೊರೆಯಲಿದೆ. ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ಹಂತದಲ್ಲೂ ಸುರಕ್ಷತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಪ್ರತಿದಿನ ವಿದ್ಯಾರ್ಥಿಗಳು, ಶಿಕ್ಷಕರು ಕಾಲೇಜಿಗೆ ಬರುವುದಕ್ಕೂ ಮುನ್ನ ಕಾಲೇಜಿನ ಆವರಣವನ್ನು ಡಿಸ್ಇನ್ಫೆಕ್ಟೆಂಟ್ ಬಳಸಿ ಶುಚಿಗೊಳಿಸಲಾಗುವುದು. ಥರ್ಮಲ್ ಸ್ಕ್ಯಾನಿಂಗ್ ಮುಖಾಂತರ ಪ್ರತಿ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ತಾಪಮಾನವನ್ನು ಪರೀಕ್ಷಿಸಲಾಗುವುದು. ಕಾಲೇಜಿನ ಆವರಣಕ್ಕೆ ಬರುತ್ತಲೇ ಸ್ಯಾನಿಟೈಸರ್ ಅನ್ನು ಪ್ರತಿ ವಿದ್ಯಾರ್ಥಿಯ ಕೈಗೆ ಸಿಂಪಡಿಸಲಾಗುವುದು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಬಳಸುವ ಶೌಚಾಲಯವನ್ನು, ಕಾರಿಡಾರ್ಗಳನ್ನು, ಕ್ಲಾಸ್ ರೂಮ್ಗಳನ್ನು, ಮೇಜು ಕುರ್ಚಿಗಳನ್ನು, ಪ್ರಯೋಗಾಲಯಗಳನ್ನು ಕೂಡ ಕಾಲೇಜಿಗೆ ಬರುವ ಮುಂಚೆ ಸ್ವಚ್ಛಗೊಳಿಸಲಾಗುವುದು. ಕಾರಿಡಾರ್ನ ಪ್ರತಿ ಹಂತದಲ್ಲೂ ಕೂಡ 6 ಅಡಿ ಅಂತರ ಕಾಪಾಡಿಕೊಳ್ಳುವ ಸೂಚಕಗಳನ್ನು ಹಾಕಿರಲಾಗುವುದು. ಪ್ರತಿ ವಿದ್ಯಾರ್ಥಿಯು, ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಿಕೊಂಡಿರಬೇಕು. ವಿದ್ಯಾರ್ಥಿಯ ಮನೆಯಲ್ಲಿ ಯಾರಾದರೂ ಸೋಂಕಿತ ವ್ಯಕ್ತಿ ಇದ್ದು ವಿದ್ಯಾರ್ಥಿಗಳಿಗೆ ಶೀತ, ಕೆಮ್ಮು, ನೆಗಡಿ, ಜ್ವರ ಇದ್ದರೆ ಅಂತಹ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಬರದಂತೆ ಸೂಚಿಸಲಾಗುವುದು. ಕ್ಲಾಸ್ ರೂಮಿನಲ್ಲಿ ಹಾಗೂ ಕಾಲೇಜಿನ ಎಲ್ಲೆಡೆ ಎಲ್ಲಾ ವಿದ್ಯಾರ್ಥಿಗಳು ಕನಿಷ್ಠ 6 ಅಡಿ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳುವಂತೆ ನೋಡಿಕೊಳ್ಳಲಾಗುವುದು. ಪ್ರತಿ ಕಾಲೇಜಿನಲ್ಲಿ ಒಂದು ಐಸೋಲೇಷನ್ ಕೊಠಡಿಯನ್ನು ಇಡುವುದು. ಕಾಲೇಜಿಗೆ ಬಂದ ನಂತರ ಯಾವುದಾದರೂ ವಿದ್ಯಾರ್ಥಿಗೆ ಕೆಮ್ಮು, ನೆಗಡಿ, ಜ್ವರ, ಉಸಿರಾಟದ ತೊಂದರೆಗಳಂತಹ ಲಕ್ಷಣಗಳೇನಾದರೂ ಕಂಡು ಬಂದಲ್ಲಿ ಕೂಡಲೇ ಅವರೊಂದಿಗೆ ಸೂಕ್ತ ದೈಹಿಕ ಅಂತರವನ್ನು ಕಾಪಾಡಿಕೊಂಡು ಅವರನ್ನು ಶಿಕ್ಷಕರು ಐಸೋಲೇಷನ್ ಕೊಠಡಿಗೆ ಕರೆದೊಯ್ದು ಆರೋಗ್ಯ ಇಲಾಖೆಯ ಹಾಗೂ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗೆ ತಿಳಿಸುವುದು. ಎಲ್ಲಾ ಶಿಕ್ಷಕ ವೃಂದದವರು ಕೂಡ ಮಾಸ್ಕ್, ಗ್ಲೌಸ್ಗಳನ್ನು ಬಳಸಿಯೇ ಪಾಠ ಹೇಳುವುದು. ಪ್ರತಿ ಹಂತದಲ್ಲೂ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಕೋವಿಡ್-19 ಕುರಿತು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸೂಚನೆ ನೀಡಲಾಗುವುದು. ಮಕ್ಕಳನ್ನು ಕಾಲೇಜಿಗೆ ಕಳುಹಿಸಲು ತಮ್ಮ ಒಪ್ಪಿಗೆ ಇದೆ ಎಂದು ಸೂಚಿಸಿ ಪೋಷಕರು ಬರೆದ ದೃಢೀಕರಣ ಪತ್ರವನ್ನು ವಿದ್ಯಾರ್ಥಿಗಳು ಕಾಲೇಜಿಗೆ ತರಬೇಕು. ತಮ್ಮ ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ, ಶೀತದ ಲಕ್ಷಣಗಳು ಇಲ್ಲವೆಂದು ಪೋಷಕರು ಬರೆದ ದೃಢೀಕರಣ ಪತ್ರವನ್ನು ವಿದ್ಯಾರ್ಥಿಗಳು ಕಾಲೇಜಿಗೆ ತರಬೇಕು. ಹೀಗೆ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಅಕ್ಷರಶಃ ಪಾಲಿಸುವುದರಿಂದ ಶಿಕ್ಷಕರೆಲ್ಲರೂ ವಿದ್ಯಾದಾನದಲ್ಲಿ ಕೈ ಜೋಡಿಸಿ ಮಕ್ಕಳ ಭವಿಷ್ಯಕ್ಕೆ ನೆರವಾಗುವುದು. ನೀವು ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡೋದು ಅಷ್ಟೇ ಅಲ್ಲದೆ ಈ ಕೊರೋನಾ ಮತ್ತು ಸಾಂಕ್ರಾಮಿಕ ರೋಗ ಏನು ಕೋವಿಡ್-19 ರೋಗ ಇದೆ, ಇದನ್ನು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕೊಡಬೇಕಾಗತ್ತೆ. ಯಾಕಂದರೆ ಒಂದು ವಿದ್ಯಾರ್ಥಿಗೆ ನೀವು ಸ್ಪಷ್ಟವಾಗಿ ತಿಳುವಳಿಕೆ ಕೊಟ್ಟರೆ ಆ ಕುಟುಂಬದಲ್ಲಿ ಯಾರಿಗೂ ಸೋಂಕು ಹರಡದ ಹಾಗೆ ಅವರು ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದಕ್ಕೂ ಅವಕಾಶ ಇದೆ. ನಾನು ಉಪನ್ಯಾಸಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಅಗತ್ಯ ಇರುವ ಎಲ್ಲ ಎಚ್ಚರಿಕಾ ಕ್ರಮವನ್ನು ವಹಿಸಿ, ಅನುಸರಿಸಿ. ನೀವು ಯಾವ ರೀತಿ ಇರ್ತೀರಾ ವಿದ್ಯಾರ್ಥಿಗಳು ಅದನ್ನು ಅನುಸರಿಸ್ತಾರೆ. ನಮ್ಮೆಲ್ಲ ಆತ್ಮೀಯ ಉಪನ್ಯಾಸಕರು ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಬನ್ನಿ, ನಾವೆಲ್ಲರೂ ಕೈ ಜೋಡಿಸಿ ಕೊರೋನಾ ಓಡಿಸೋಣ, ವಿದ್ಯಾರ್ಥಿಗಳನ್ನು ಓದಿಸೋಣ. ಕೋವಿಡ್ ಮಹಾಮಾರಿಯು ಎಲ್ಲರ ಜೀವನದ ಸಮತೋಲನವನ್ನು ಬಹಳಷ್ಟು ಕೆಡಿಸಿದೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಒಂದುಗೂಡಿ ಅವರಿಗೆ ಮಾನಸಿಕ ಸ್ಥೈರ್ಯ ನೀಡಿ ಬರಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ.